ಇಲ್ಲಿ ಸ್ಮಾರಕ ನೋಡಿದ ಮೇಲೆ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ತಾಯಿಯೇ ದೇವರು ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಎಲ್ಲೋ ನೀವು ಧರ್ಮಸ್ಥಳ ತಿರುಪತಿ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತೀರಾ ಪುಣ್ಯ ಪಡ್ಕೊಳಕ್ಕೆ. ನೀವೇನಾದರೂ ಪುಣ್ಯ ಪಡ್ಕೋಬೇಕು ಅಂತಂದರೆ ಈ ಸ್ಥಳಕ್ಕೂ ಒಂದ್ಸರಿ ಬರಬೇಕು. ಅದಲ್ಲೂ ಎಲ್ಲೋ ಅಲ್ಲೊಬ್ಬ ಪಿ ಜಿಲ್ಲೋ ಆಶ್ರಮದಲ್ಲೋ ತಂದೆ ತಾಯಿನ ಹಾಕಿರ್ತಾರಲ್ಲ ಅಂಥವ್ರು ಈ ಚಿತ್ರನ ದಯವಿಟ್ಟು ಬಂದು ನೀವು ನೋಡಬೇಕು. ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿರ್ತಾರೆ, ಓದಿಸಿರ್ತಾರೆ, ಎಂತೆಂಥದ್ದೆಲ್ಲ ಮಾಡಿರ್ತಾರೆ. ಅಂಥವ್ರಿಗೆ ನಿಜವಾಗ್ಲೂ ನೀವು ಲಾಸ್ಟಿಗೆ ಏನು ಮಾಡ್ತೀರಾ, ಆಶ್ರಮದಲ್ಲಿ ತೊಗೊಂಡೋಗಿ ಬೀಳಿಸ್ತೀರಾ. ನನಗೇನಾದ್ರು ಒಂದು ಚಾನ್ಸ್ ಸಿಕ್ಕಿದ್ರೆ ವಿನೋದ್ ರಾಜ್ಕುಮಾರ್ ಥರನೇ ನನಗೇನಾದರೂ ಶಕ್ತಿ ಕೊಟ್ಟರೆ ದೇವರು, ನಾನು ಇದೇ ರೀತಿ ನಮ್ಮ ತಾಯಿಗೆ ನಾನು ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ದೇವ್ರ ಕೃಪೆ ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ತಾಯಿಗೆ ತಕ್ಕ ಮಗ ಅಂತ ಎಷ್ಟೋ ಚಿತ್ರ ನೋಡಿರ್ಬೋದು. ಈ ಒಂದು ಇನ್ಸ್ಪಿರೇಷನ್ ನಿಜವಾಗ್ಲೂ ಈ ಥರ ಒಂದು ಸ್ಮಾರಕ ಕೊಟ್ಟು ತಾಯಿಗೆ ತಕ್ಕ ಮಗ ಅಂತ ಚಿತ್ರ ಈ ಒಂದು ಒಂದು ಸ್ಮಾರಕದ ಮೂಲಕನೇ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲೀಲಾವತಿ ಅಮ್ಮನವರು ಚಿತ್ರರಂಗದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಮತ್ತು ಅವರು ನಿಜ ಜೀವನದಲ್ಲಿ ಏನು ನಡೆದಿದೆಯೋ ಅಂತ ನಮಗೆ ಗೊತ್ತಿಲ್ಲ. ಬಟ್ ಆದರೆ ಅವ್ರು ಮಾಡಿರುವಂತಹ ಪುಣ್ಯ ಕೆಲಸಗಳು ಮತ್ತು ವಿನೋದ್ ರಾಜ್ಕುಮಾರ್ ಸರ್ ಪಡೆದಂಥ ಆ ತಾಯಿ ಮತ್ತು ಅಂಥವ್ರಿಗೆ ಪಡೆದಿರೋ ವಿನೋದ್ ರಾಜ್ಕುಮಾರ್ ಅವರು ನಿಜವಾಗ್ಲೂ ಪುಣ್ಯವಂತರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲೆಲ್ಲೋ ಸುತ್ತೋ ಬದಲು ನಿಮ್ಮ ಪಿಕ್ನಿಕ್ ಸಂಡೇ ಬಂದರೆ ಅಲ್ಲಿ ಇಲ್ಲಿ ಪಿಕ್ನಿಕ್ ಹೋಗ್ತೀರಾ, ಕಬ್ಬನ್ ಪಾರ್ಕು, ಲಾಲ್ಬಾಗೆಲ್ಲ ಹೋಗಿ ಎಂಜಾಯ್ ಮಾಡ್ತೀರಾ. ಅದ್ರ ಬದಲು ಇಂಥ ಒಂದು ಪ್ಲೇಸಿಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ ತೋರಿಸಿ. ಯಾಕಂದರೆ ಅವ್ರಿಗೆ ಗೊತ್ತಾಗುತ್ತೆ ತಾಯಿ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಎಷ್ಟೋ ಚಿತ್ರಗಳು ಹಾಡುಗಳು ಬರ್ತಾ ಇರುತ್ತೆ, ಅಂಥ ಚಿತ್ರಗಳ ಜೊತೆಗೆ ಇಂಥಂತ ತೋರಿಸಿ ವಾವ್ ತಾಯಿ ಇಂಥ ನೋಡ್ಕೋಬೇಕಾ ಅಂತ ಅನ್ಸುತ್ತೆ. ನಿಜವಾಗ್ಲೂ ಇದರಿಂದ ಒಂದು ನನಗನ್ಸಂಗೆ ಇಡೀ ನಮ್ಮ ಕರ್ನಾಟಕದ ಜನತೆ ಅಲ್ಲ ಬೇರೆ ಸ್ಟೇಟಿಂದನೂ ಬಂದು ಈ ಒಂದು ಇಂಥ ಒಂದು ದೇವಸ್ಥಾನ ನೋಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನಿಜವಾಗ್ಲೂ ಸಾರ್ಥಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು.